महादेवी महादेवी बंगारी ನೀನ್ ಏನೇ ಮಾಡಿದ್ರು ನನ್ನ ನಿಯಂತ್ರಿಸಕ್ಕಾಗಲ್ಲ. ನಾನು ನಿನಗಿಂತ ಬಲಿಷ್ಠವಾಗಿದ್ದೀನಿ. ಜಾಜಿನ ಬಲಿ ನಿನ್ನ ದುರಹಂಕಾರ ಮಿತಿ ಮೀರಿ ಹೋಗ್ತಾ ಇದೆ. ಇವತ್ತು ಜಾಜಿಗೆ ಮುಹೂರ್ತ ನಿಗದಿಯಾಗಿದೆ. ಬಂಗಾರಿ ನೀನು ಹೋಗಿ ಜಾಜಿ ರಕ್ಷಣೆಗೆ ನಿಲ್ಲಬೇಕು. ನಿನ್ನ ಪ್ರಾಣನ ಒತ್ತೆ ಇಟ್ಟಾದ್ರೂ ಜಾಜಿನ ರಕ್ಷಿಸಬೇಕು ಕುರೂಪಿಯಿಂದ. ಬಂಗಾರಿ ಗಂಡನ್ ಮಾತ್ ನಡೆಸ್ಕೊಡ್ಲಿಲ್ಲ ಅಂದ್ರೆ ಗಂಡ ನೊಂದ್ಕೊಳಲ್ವಾ? ಅವನ್ ಕರ್ದಿದಾನಲ್ವಾ, ಏನು ಅಂತ ಹೋಗಿ ಮಾತಾಡಿಸ್ಕೊಂಡ್ ಬಾ. ನೀನು ಹೋಗಿ ಜಾಜಿ ರಕ್ಷಣೆಗೆ ನಿಲ್ಲಬೇಕು. ನಿನ್ನ ಪ್ರಾಣನ ಒತ್ತೆ ಇಟ್ಟಾದ್ರೂ ಜಾಜಿನ ರಕ್ಷಿಸಬೇಕು ಕುರೂಪಿಯಿಂದ. ಬಂಗಾರಿ 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 ನಿಂಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದಮೇಲೆ ನನ್ನ ಜೊತೆ ಬರಲ್ಲ ಅಂದಮೇಲೆ ಇನ್ನೇನು ಮಾತು? ನಾನು ಹೋಗ್ತೀನಿ. ದಯವಿಟ್ಟು ನನ್ನ ಮಾತು ಕೇಳೋ, ಹೋಗ್ಬೇಡ. ಕತ್ಲಾಗ್ತಾ ಬಂತು ಕಣೋ, ನಿಂತ್ಕೊಳ್ಳೋ. ಹೋಗ್ಬಾರ್ದು ಅಂತ ಹೇಳಿರೋದು ನಿಂಗೆ ತಾನೆ, ನಂಗಲ್ವಲ್ಲ. ನಾನು ಹೋಗ್ತೀನಿ. ನನ್ನ ಮಾತು ಕೇಳೋ ಬಂಗಾರಿ. ಮಾತು ಸಾಕು ಜಾಜಿ, ನಾನು ಇನ್ನು ಹೋಗ್ತೀನಿ. ಲೋ ಬಂಗಾರಿ, ಲೋ ಬಂಗಾರಿ ನಿಂತ್ಕೊಳ್ಳೋ. ಬಂಗಾರಿ ನೀನ್ ನನ್ನ ಹಿಂದೆ ಬಂದೇ ಬರ್ತೀಯ ಅಂತ ಗೊತ್ತಿತ್ತು ಜಾಜಿ. ಬಾ ಬಾ. ಬಂಗಾರಿ ಈ ಮನೆಯಲ್ಲಿ ಅಮ್ಮನವ್ರ ಪ್ರಭೆ ಇದೆ. ಅದೇ ಇವಳನ್ನ ಇಷ್ಟು ದಿನ ಕಾಪಾಡಿದ್ದು. ಅಮ್ಮನವ್ರ ಕಾರ್ಯಕ್ಷೇತ್ರದಿಂದ ಇವಳನ್ನ ಆಚೆ ಕರ್ಕೊಂಡು ಹೋದ್ರಷ್ಟೇ ನನ್ನ ಕೆಲಸ ಆಗೋಕ್ ಸಾಧ್ಯ. ಬಂಗಾರಿ ಜಾಜಿ, ಇವತ್ತು ನಿನ್ನ ಅಮ್ಮನವ್ರ ಕಾವಲಿನಿಂದ ತಪ್ಪಿಸ್ತೀನಿ. ಆಚೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಿನ್ನ ಸಾಯಿಸ್ತೀನಿ. ಇವತ್ತು ಹೇಗೆ ನನ್ನಿಂದ ಬದುಕುಳಿಚೋ ನೋಡೇ ಬಿಡೋಣ. ಬಂಗಾರಿ ಮತ್ತೆ ಏನ್ ಮಾಡ್ತೀಯ? ಇಷ್ಟೆಲ್ಲ ಶ್ರಮ ಪಟ್ಟಿದ್ದು ವ್ಯರ್ಥ ಆಗುತ್ತಲ್ಲ. ಯಾಗಕ್ಕೆ ಕೂರಕ್ ಮುಂಚೆನೆ ಇದನ್ನೆಲ್ಲ ಯೋಚನೆ ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿನ್ಗೆ? ನೋಡ್ ಕಡ್ಕೆ, ಆ ಕ್ಷುದ್ರ ಜೀವಿನ ಸೃಷ್ಟಿ ಮಾಡಿದ್ದೇ ನಿನ್ನ ಮೊದಲನೇ ತಪ್ಪು. ನಮ್ಮ ಉದ್ದೇಶ ಶ್ರೀಚಕ್ರ. ಆ ಕುರೂಪಿ ಶ್ರೀಚಕ್ರಕ್ಕೆ ಸಂಚಕಾರ ತಂದಿಯಾನೆ. ನೀನು ಮಾಡೋ ಒಂದೊಂದು ಎಡವಟ್ಟಿಗೂ ನಾನು ನನ್ನ ಆಸೆ ಆಕಾಂಕ್ಷೆಗಳನ್ನ ಬರೀ ಕೊಡೋದಕ್ಕೆ ಸಾಧ್ಯ ಇಲ್ಲ. ವಿರೂಪಾಕ್ಷ, ಸೃಷ್ಟಿ ಸಿದ್ಧ ಹೌದು, ಆದ್ರೆ ನನ್ನ ಸೃಷ್ಟಿ ನನ್ನ ವಿರುದ್ಧ ತಿರುಗಿ ಬೀಳುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಈಗ ಗೊತ್ತಾಗ್ತಿದೆಯಲ್ಲ ನಿನ್ಗೆ? ಬನ್ಸೋ ಹಾಗಾದ್ರೆ. ಕತೆ ಹೇಳಬೇಡ ನನ್ನ ಹತ್ರ, ಕಾರ್ಯ ಸಾಧಿಸು. ಸೃಷ್ಟಿಸಿ ಆವಾಹನೆ ಮಾಡಿದ ನಿನ್ಗೆ ಅವನ್ನ ನಿಯಂತ್ರಿಸೋ ಶಕ್ತಿ ಇಲ್ವಾ? ಸಾಕು ವಿರೂಪಾಕ್ಷ. ಮಗ ನೀನೇನೋ ಇಲ್ಲಿ? ಇನ್ನೇನೇನೋ ಇಲ್ಲಿ ಅಂದ್ರೆ ನಾನು ಬರ್ತಿರೋದೇ ಇವಾಗ ಕಣೋ. ಅಲ್ಲಿರೋದು ಯಾರು? ಅಲ್ಲಿರೋದು ಎಲ್ಲಿ? ಬಂಗಾರಿ ಹತ್ರ ಕಣೋ. ಏನು ಹೇಳ್ತಿದ್ಯಾ ದೇವರಾಜ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಓ ಬಾರೋ, ರೆಡಿ ಬೇಗ. ದೇಶಿಕರು ಹೇಳ್ದಾಗೆ ಇವನಿಗೆ ಗಾಳಿ ಸೋಂಕಾಗಿರೋದಕ್ಕೆ ಇವನು ಹೀಗೆ ಆಡ್ತಿರೋದು ಅನ್ಸುತ್ತೆ. ಮೊದಲು ಇಲ್ಲಿಂದ ಇವನ್ನ ಕರ್ಕೊಂಡು ಹೋಗಬೇಕು.
ಜಾಜಿ 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 ಕಾಲರುದ್ರ ಸಿದ್ದೇಶ್ವರ ಕಡ್ಕೆ ನನ್ನ ಹತ್ರನೇ ಆಟ ಆಡ್ತೀಯಾ? ಈ ಕುರೂಪಿ ಹತ್ರ ನಿನ್ನ ಆಟ ನಡೆಯಲ್ಲ. ಏನಿದ್ರು ಜಾಜಿ ರಕ್ತ ಕುಡಿಯೋದೆ. ಜಾಜಿ ಜಾಜಿ ಈ ಕ್ಷಣ ನಿನ್ನ ಅಂತ್ಯ ಖಚಿತ. ನಂತಾವ್ ಬಂದ್ರೆ ನಾನೇನು ಸೀರೆ ಕಟ್ಕೊಳ್ಳ ಕೊಡ್ಲ ಆಕಿಗೆ. ಏಯ್ ಹೆಣ್ಣಿ ಕೊಡ್ಲ ಅಂದ್ರೆ ಹೆಣ್ಣಿ ನಮ್ಮಂಗೆ ಕೊಡಕ್ ಹೋಗ್ತಿಲ್ಲ. ರಾಧಾ ತಂಗಿ, ದತ್ತ ಲಕ್ಕಿಗೆ ಮದುವೆ ಆಯ್ತು ಅಂತ ಕೇಳ್ಪಟ್ಟೆ. ನಮ್ ದತ್ತನ ಹೆಂಡತಿ ಪ್ರತಿಮಾ ಅಂತ. ತುಂಬಾ ಲಕ್ಷಣವಾಗಿದ್ದಾರೆ ಅತ್ತಿಗೆ ನಿಮ್ ಸೊಸೆ. ನನ್ ಸೊಸೆ ಅಲ್ವಾ? ಇವರು ಗೀತಾ ನನ್ನ ಸೊಸೆ, ನಾಗಭೂಷಣರ ಮಗಳು. ಆದ್ರೆ ನಾಗಭೂಷಣ ಅವ್ರಿಗೂ ಇವಳಿಗೂ ಹೋಲಿಕೆನೇ ಇಲ್ವಲ್ಲಪ್ಪ. ಹೈವೇಲಿ ಒಂದು ಕೊಲೆ ಆಗಿದೆ ಅಂತೆ. ಯಾರ್ದು? ಸಿದ್ಧಾರ್ಥ್ ಅಂತ, ಸಿನಿಮಾ ಮತ್ತೆ ಸೀರಿಯಲ್ ಪ್ರೊಡ್ಯೂಸರು. ಸಾವಿತ್ರಿ ಸಂಸಾರ, ಕನಕಾಂಬರಿ, ತಾಳಿ ಕಟ್ಟಿದವನು ಮುಂತಾದ ಕನ್ನಡ ಧಾರಾವಾಹಿಗಳನ್ನ ನಿರ್ಮಾಣ ಮಾಡಿದ್ದ ನಿರ್ಮಾಪಕ ಸಿದ್ಧಾರ್ಥ್ ಅವರ ಮೇಲೆ ನಿನ್ನೆ ರಾತ್ರಿ ಗುಂಡೇಟಿನ ದಾಳಿಯಾಗಿದ್ದು ಸಿದ್ಧಾರ್ಥ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇವತ್ತು ಆರೋಪಿ ನಂದಿನಿಯರನ್ನ ಸೆಷನ್ ಕೋರ್ಟ್ಗೆ ಹಾಜರುಪಡಿಸಲಾಗುವುದು ಅಂತ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಜಯ್ ಹೇಳಿಕೆ ನೀಡಿದ್ದಾರೆ. ನಂದಿನಿಯವ್ರ ಪಿಸ್ತೂಲಿಂದನೇ ಬುಲೆಟ್ ಫೈರ್ ಆಗಿರೋದು. ಅವ್ರ ಕೈ ಮತ್ತೆ ಬಟ್ಟೆ ಮೇಲೆ ಸಿದ್ಧಾರ್ಥ್ ಅವ್ರ ದೇಹದ ರಕ್ತ ಮೆತ್ಕೊಂಡಿರೋದು. ಅವಾನಿ ಮನು ಎಲ್ಲಿ? ನೋಡ್ತೀನಿ ಇರು. ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ. ಎನಿವೆ ಐ ಆಮ್ ಗೋಯಿಂಗ್ ವಿತ್ ಆದಿತ್ಯ. ಒಂದು ನಿಮಿಷ ಬರ್ತೀನಿ. ಅಯ್ಯೋ ಮಾವ, ಮಾವ ಇದು ಮಾವ ಇದನ್ ಕಟ್ಟದೆ ಹಂಗೆ ಹೊಂಟೋಗ್ಬಿಟ್ರಲ್ಲ. ಇದು ಒಂದನ್ ಕಟ್ಟಿದ್ರೆ ಪೂಜೆ ಪೂರ್ತಿ ಮುಗ್ದೋಗ್ತಿತ್ತಲ್ಲ. ಈಗ ನಾನು ಏನ್ ಮಾಡ್ಲಿ? ಯಾಕ್ತೇನೆ ಸುಸ್ತಾದವ್ರ ಥರ ಕಾಣ್ತಾ ಇದ್ದೀರಿ? ರಾತ್ರಿ ನಿದ್ದೆ ಮಾಡಿಲ್ವಾ? ಅತ್ತೆ ಏನ್ ಮಾಡ್ತಾ ಇದ್ದೀರಾ? ನೀವು ನನಗೆ ಕೈ ಮುಗಿಬಾರ್ದು. ಅಮೃತ, ನನ್ನ ಅರ್ಜುನ್ ಪ್ರಾಣಕ್ಕೆ ಅಪಾಯ ಬಂದ್ರೆ ನೀನು ಅವನ್ನ ಉಳಿಸ್ಕೋತೀಯ ಅಲ್ವಮ್ಮ?